ಗೆದ್ದ ನಂತರ ವಿರಾಟ್ ಕೊಹ್ಲಿ ಹೇಳಿದ್ದೇನು ಕೇಳಿದರೆ ಶಾಕ್ ಆಗೋದಂತೂ ಗ್ಯಾರಂಟಿ. RCB ವರ್ಸಸ್ SRH ಪಂದ್ಯ ಮುಗಿದ ನಂತರ ವಿರಾಟ್ ಕೊಹ್ಲಿ ಮಾತುಕತೆ. ಇಂಡಿಯಾ ಮ್ಯಾಚಲ್ಲೂ ಕೂಡ ವಿರಾಟ್ ಕೊಹ್ಲಿ ಇದೇ ಥರ ಆಡ್ತಾರೆ. ಲಾಸ್ಟ್ T20 ವರ್ಲ್ಡ್ ಕಪ್ ಆಡಿದ್ದು ನಮ್ಮ ವಿರಾಟ್ ಕೊಹ್ಲಿ, ಅದಾದಮೇಲೆ ಮ್ಯಾಚೇ ಆಡಿರಲಿಲ್ಲ. ಫೈನಲ್ಸ್ ಆಡ್ತಾರೆ RCB ತಂಡದ ಪರ ಲಾಸ್ಟ್ IPL. ಅದಾದಮೇಲೆ ಇದೇ ಗುರು ಆಡಿರೋದು. ಎಂಥ ಪ್ಲೇಯರು ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೇನು, SRH ತಂಡದ ಬಗ್ಗೆ ಮಾತಾಡಿದ್ದಾರೆ. SRH ಕೂಡ ಬೆಂಕಿ ಬ್ಯಾಟಿಂಗ್ ಲೈನಪ್ ಇತ್ತು, ನಾವು ಒಳ್ಳೆ ಬೌಲಿಂಗ್ ಮಾಡಿದ್ವಿ ಅಂತ ಹೇಳಿದ್ರು. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರೊಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಲಾಸ್ಟ್ ಸಲ ನಾವು ಚಾಂಪಿಯನ್ಸ್ ಆಗಿದ್ದೀವಿ, ಈ ಸಲ ಚಾಂಪಿಯನ್ಸ್ನ ಡಿಫೆಂಡ್ ಮಾಡಬೇಕು. ನಾವು ಮತ್ತೆ ಚಾಂಪಿಯನ್ಸ್ ಆಗಬೇಕು ಅಂದರೆ ಲಾಸ್ಟ್ ವರ್ಷ ಆಡಿದ್ರಲ್ಲ ಅದಕ್ಕಿಂತ ಡಬಲ್ ಆಗಿ ಆಡಬೇಕು, ಈ ಸಲ ಕಪ್ ನಮ್ಮದು ಅಂತ ವಿರಾಟ್ ಕೊಹ್ಲಿ ಅವರು ಇಂಗ್ಲೀಷಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಚಾಂಪಿಯನ್ಸ್ ಥರನೇ ಆಡ್ತೀವಿ, ತಗ್ಗದೇ ಇಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ವಿಕೆಟು ಬರ್ತಾ ಕೂಡ ಚೇಂಜ್ ಆಗಿದೆ. ಈ ವಿಕೆಟಲ್ಲಿ 230 240 ಎಲ್ಲ ಹೊಡಿಯೋದಕ್ಕಾಗೋದಿಲ್ಲ, ಒಳ್ಳೆ ಬೌಲಿಂಗ್ ಇಡಬೇಕು. RCB ಇವತ್ತು ಒಳ್ಳೆ ಬೌಲಿಂಗ್ ಮಾಡಿದ್ರು, ನಮ್ಮ ಹುಡುಗರು ಅಷ್ಟೆಲ್ಲ ಬೌಲಿಂಗು ಬ್ಯಾಟಿಂಗು ಫೀಲ್ಡಿಂಗು ಚೆನ್ನಾಗಿ ಮಾಡಿದ್ದಕ್ಕೆ ನಾವು ಗೆದ್ದಿದ್ವಿ ಅಂತ ಹೇಳ್ತಾರೆ. ಜಿತೇಶ್ ಶರ್ಮಾ ಬೇಗನೆ ಔಟ್ ಆಗ್ತಾರೆ. ಟಿಮ್ ಡೇವಿಡ್ ಮ್ಯಾಚ್ನ ಕೊನೆ ಗಂಟೆ ತೊಗೊಂಡೋಗ್ತಾರೆ. ವಿರಾಟ್ ಕೊಹ್ಲಿ ಫಸ್ಟಿಂದ ಲಾಸ್ಟ್ ಗಂಟೆ ಆಡ್ತಾರೆ. ನಾಟ್ ಔಟ್ ಪ್ಲೇಯರು ವಿರಾಟ್ ಕೊಹ್ಲಿ, ಸುಮ್ಮನೆ ನಾಗುರು 5 6 5 4 ಹೊಡೆದ್ರು ವಿರಾಟ್ ಕೊಹ್ಲಿ. ಎಲ್ಲ ಕೂಡ ವಿ ಶೇಪಲ್ಲಿ ಹೊಡೆದಿರೋಂಥ ಏಟ್ಗಳು, ಪಡಿಗಳು ಕೂಡ ಚೆನ್ನಾಗಿ ಆಡ್ತಾರೆ. ಇದು ವಿರಾಟ್ ಕೊಹ್ಲಿ ಹೇಳಿದ್ದು. ಈ ಸಲ ಕಪ್ ನಮ್ಮದೇ, ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಥರನೇ ಮಾಡ್ತೀವಿ, ಅಟ್ಯಾಕಿಂಗ್ ಚಾಂಪಿಯನ್ಸ್ ಅಂತಲೇ ಹೇಳ್ಬೋದು. ನಮ್ಮ ಮೇಲೆ ಗೆಲ್ಲೋದು ಸಖತ್ ಕಷ್ಟ ಅಂತಲೇ ಹೇಳ್ತೀನಿ. ನೀವು RCB ಅಭಿಮಾನಿನ, ವಿರಾಟ್ ಕೊಹ್ಲಿ ಅಭಿಮಾನಿನ? ಈ ವಿಡಿಯೋನ ಎಲ್ಲರಿಗೂ ಕೂಡ ಇವಾಗಲೇ ಶೇರ್ ಮಾಡಿ, ಜೈ RCB ಅಂತ ಕಮೆಂಟ್ ಮಾಡಿ. ನನ್ನ ಅಕೌಂಟ್ನ ಇವಾಗಲೇ ಫಾಲೋ ಮಾಡ್ಕೊಳ್ಳಿ.